ನನ್ನ ಮಗ ಯಾವತ್ತೂ ಹಿಂಗೆ ಒಬ್ಬನೇ ಕುಂತವನಲ್ಲ, ಪಾಪ ಎಷ್ಟು ಬೇಸರ ಮಾಡ್ಕೋತಾನೋ ಏನೋ. ಈ ಬೂತ್ ಬಂಗ್ಲೆಲಾದ್ರೂ ಒಂದು 4 ಪೀಡೆ ಪಿಸಾಚಿಗಳಿರ್ತವೆ. ಆದರೆ ಇಲ್ಲಿ ನಮ್ಮ ಪಾರು ಜೊತೆ ನನ್ನ ಬಾಯಿ ನೋವು ಹೊಂಟೋಗ್ಬಿಡ್ತು. ನಮಗೆ ಕ್ವಾಟ್ರಪ್ಪ ಏನಾದರೂ ಬಂದಿದ್ರೆ ಒಂದು 4 ಮಾತಾಡ್ಕೊಂಡು ಕಾಲ ಕಳಿಬೋದಿತ್ತು. ಅಂಗಡಿ ಹೊಂಟೋಗ್ಬಿಡ. ಅಯ್ಯೋ, ಅಂಗಡಿ ಬೀಗ ನಾನು ಗೋಡಂಬಿ ಕೈ ಕೊಟ್ನಲ್ಲ, ಗೋಡಂಬಿಗೆ ಫೋನ್ ಮಾಡಮ್ಮ. ಶಿವಣ್ಣ ಫೋನ್ ಮಾಡ್ತಾರೆ. ಅಣ್ಣ ಹೇಳೋಣ. ಎಲ್ಲಿದ್ದೆಲ್ಲ? ನಾನು ಹೊಸಿ ಪ್ಯಾಟೆ ಕಡೆ ಬಂದಿದ್ದೀನಿ. ಹಂಗಾರೆ ಈ ಅಂಗಡಿ ಬೀಗದ ಕೈ ಎಲ್ಲಲ್ಲ? ಬೀಗದ ಕೈ ನನ್ನ ಉಡ್ದಾರಕ್ಕೆ ಗಟ್ಟಿಯಾಗಿ ಕಟ್ಕೊಂಡಿವ್ನಿ. ಯಾಕಣ್ಣ, ಕೀ ಬೇಕಾಗಿತ್ತಾ? ಬ್ಯಾಡ ಕಣಪ್ಪ, ಯಾಕೆ ಬ್ಯಾಡ. ಅಲ್ಲ, ನೀನ್ ಪ್ಯಾಟಗ್ ಹೋಗಿದ್ಯಲ್ಲ, ಅಲ್ಲಿ ಯಾವ್ದಾದ್ರು ಹುಣಸೆ ಮರ ಸಿಕ್ಕರೆ ಅದ್ರ ಮ್ಯಾಕ್ ಹತ್ಬಿಟ್ಟು ನೀನ್ ಉಡ್ದಾರ ಐತಲ್ಲ ಅದನ್ನ ನಿನ್ ಕುತ್ತಿಗೆ ಹಾಕೊಂಡು ಹಂಗೆ ನೇತ್ ಹಾಕೊಂಡ್ಬಿಡು. ಮಡಗ್ಲಾ ಪೋನ. ಏನು ಮಾಡಮ್ಮ, ಬಾಯಿ ನಿಶಬ್ದಕ್ಕೆ ಹಿಂಗೆ ಕೂತ್ಕೊಂಡ್ಬಿಟ್ರೆ ನಂಗೆ ತಲೆ ಎಲ್ಲ ಕೆಟ್ಟೋಗ್ಬಿಡ್ತೈತೆ. ಕೆಲಸ ಮಾಡಮ್ಮ, ಜಗ್ಲಿಗೆ ಹೋಗಿ ಕೂತ್ಕೊಳಮ್ಮ. ಒಂದು 4 ಜನ ಸಿಕ್ಕರೆ ಹಂಗಾದ್ರೂ ಬಾಯಿ ಆಡ್ಸಮ್ಮ. ಅವ್ವ ಮಕ್ಕಳವ, ಇವತ್ತು ನಾನು ನನ್ನ ಮಗ ಸೇರಿ ನಿಂಗೆ ದೀಪ ಹಚ್ಚಿದೀವಿ. ಹಂಗೆ ನೀನು ಮಾಡಿದೆ. ಆದರೆ ನನ್ನ ಮಗ ಹಿಂಗೆ ಯಾರು ಮಾತಾಡೋಕ್ಕಿಲ್ಲ ಅಂತ ಬೇಸರ ಮಾಡ್ಕೊಂಡವನೆ. ನಾನೇನಾದ್ರೂ ಮಾತಾಡೋಣ ಅಂದರೆ ಪಾಪ ಏನಾದ್ರೂ ಮಾಡಿ ನನ್ನ ಮಗ ನನ್ನ ಅವ್ವ ಅಂತ ಕರಿಬೇಕು. ಹಂಗೆ ಮಾಡವ, ಅದಕ್ಕೊಂದು ದಾರಿ ತೋರ್ಸವ.